ಈಗ ಫೈನಲ್ ಆಗಿ ಯಾರು ಗೆಲ್ಬೇಕು? ಕಾರ್ತಿಕ್ ಅವ್ರು ಗೆಲ್ಬೇಕು. ಅದು ಬಿಟ್ರೆ ಸೆಕೆಂಡ್ ಬಸ್ ಅಲ್ಲಿ ಯಾರು ಗೆಲ್ಬೇಕು? ಯಾರು ಗೆದ್ರು ಓಕೆ, ಬಟ್ ಫ್ಯಾನ್ ಬೇಸ್ ಜಾಸ್ತಿ ಇರೋದು ಸಂಗೀತ, ಕಾರ್ತಿಕ್ ಮತ್ತೆ ವಿನಯ್. ಈ ಮೂರು ಜನದಲ್ಲಿ ಯಾರು ಗೆದ್ರು ಫಾಲೋವರ್ಸ್ ಜಾಸ್ತಿ ಇದ್ದಾರೆ ಅಂತಾನೂ ಇರ್ಬೋದು. ಆ್ಯಂಡ್ ಇನ್ನೊಂದು ಅವರಿಗೆ ತುಂಬ ಅಂದರೆ ಸುದೀಪ್ ಅವರು ಸ್ಟಾರ್ಟಿಂಗಿಂದನೂ ಪ್ರತಾಪ್ ಯಾರೇ ಏನೇ ಅಂದ್ರೂ ಅದನ್ನ ಡಿಫೆಂಡ್ ಮಾಡಿದ್ದಾರೆ. ಪ್ರತಾಪ್ ಅವ್ರಿಗೆ ಒಳ್ಳೇದಾಗಲಿ ಅಂತ ಸುದೀಪ್ ಯಾವಾಗಲೂ ಹೇಳಿದ್ದಾರೆ. ಅದನ್ನ ಅಬ್ಸರ್ವ್ ಮಾಡಿ ಮೋಸ್ಟ್ಲಿ ಸಂಗೀತ ಅವರು ಪ್ರತಾಪ್ ಜೊತೆ ಇರ್ಬೋದು. ವಿನಯ್ ಅವರು ಸ್ಟಾರ್ಟಿಂಗಿಂದ ಮಾಡ್ಕೊಂಡಿರೋ ಗೇಮ್ ಪ್ಲಾನೇ ಅವ್ರಿಗೆ ವರ್ಕೌಟ್ ಆಗಿದೆ. ಅವ್ರ ಜೊತೆ ಇರೋರು ಎಲ್ಲರೂ ಆಚೆ ಹೋಗಿದ್ದಾರೆ. ಕೊನೆಗೆ ಅವರೇ ಇವಾಗ ಫೈನಲಿಸ್ಟ್ ಇದ್ದಾರೆ. ಡ್ರೋನ್ ಪ್ರತಾಪ್ ಅವರು ವಿನಯ್ಗೆ 6th ಪ್ಲೇಸ್ ಕೊಟ್ರು. ಯಾಕಂತಂದ್ರೆ ಹೇಳ್ಬೇಕು ಅಂದ್ರೆ ಫ್ರಮ್ ಸ್ಟಾರ್ಟಿಂಗ್ ಇಂದನೂ ವಿನಯ್ ಸಖತ್ತಾಗಿ ಆಡ್ಕೊಂಡ್ ಬಂದಿದ್ದಾರೆ. ಈಗ ನಾವು ನೋಡಿರೋ ಪ್ರಕಾರ ಹೇಳ್ಬೇಕು ಅಂದ್ರೆ 6th ಪ್ಲೇಸ್ಗೆ ಅವರು ಅರ್ಹರ ಅಂತ ಇಲ್ಲ, ಅರ್ಹರಿಲ್ಲ. ಅಂದ್ರೆ ಪ್ರತಾಪ್ಗಿಂತ ನಾನ್ ನೋಡಿರೋ ಬಿಗ್ ಬಾಸ್ ಅಂದ್ರೆ ನಾನ್ ನೋಡೋದು ಕೆಲವೊಂದ್ಸರಿ, ಬಟ್ ನೋಡಿರೋ ಬಿಗ್ ಬಾಸ್ ಅಲ್ಲಿ ಪ್ರತಾಪ್ಗಿಂತ ಒಂದ್ ಕೈ ವಿನಯೇ ಮೇಲಿದ್ದಾರೆ ಅಂತ ನನ್ಗೆ. ಬಿಗ್ ಬಾಸ್ ಕಿಚನ ಪಂಚಾಯತಿ ಟೈಮಲ್ಲಿ ಸುದೀಪ್ ಅವರು ಕಾರ್ತಿಕ್ ಎಲ್ಲಾರ್ಗು ಬಟ್ಟೆ ಕಳಿಸಿದ್ರು. ಅವಾಗೂ ಅಷ್ಟೇ ಸಂಗೀತ ಮತ್ತೆ ಕಾರ್ತಿಕ್ ಮಧ್ಯ ಕ್ಲಾಶ್ ಆಗಿತ್ತು. ಸಂಗೀತ ಅವರೇ ಸುದೀಪ್ ಅವ್ರು ಕಾರ್ತಿಕ್ ಅವ್ರು ಕೊಟ್ಟಿದ್ದ ಬಟ್ಟೆನ ಅವರೇ ಎತ್ಕೊಂಡು ಎಷ್ಟೊಂದ್ಸಲ ಅವರೇ ಹೋಗಿದ್ದಾರೆ ಪ್ಯಾಚಪ್ ಮಾಡ್ಕೊಳ್ಳೋಕೆ. ಬಟ್ ಇವಾಗ ಏನಂತ ಇದ್ದಾರೆ, ಕಾರ್ತಿಕ್ ಅವರೇ ಬಂದು ಯಾವಾಗಲೂ ಮೇಲ್ ಬಿದ್ದು ಪ್ಯಾಚಪ್ ಮಾಡ್ಕೋತಾ ಇರೋದು ಅಂತಾರೆ. ಸೊ ಸಂಗೀತ ಸ್ವಲ್ಪ ಫೇಕ್ ಅನ್ಸುತ್ತೆ. ಅವರು ಫ್ರೆಂಡ್ಸ್ ವಿತ್ ಬೆನಿಫಿಟ್ಸ್ನ ಜಾಸ್ತಿ ನೋಡ್ತಾರೆ ಸಂಗೀತ ಅವರು, ಬಟ್ ಕಾರ್ತಿಕ್ ಅವ್ರು ಹಂಗಲ್ಲ. ಈಗ ಸಂಗೀತ ಅವರು ಪ್ರತಾಪ್ ಜೊತೆಲಿ ಇದ್ದಾರೆ. ಯಾಕಂತಂದ್ರೆ ಈಗ ಪ್ರತಾಪ್ಗೆ ಜಾಸ್ತಿ ಫಾಲೋವರ್ಸ್ ಇದಾರ ಅಂತ ಅನ್ಬಿಟ್ಟು ನಿನ್ನೆ ಒಂದು ಕ್ವಶನ್ ಕೇಳ್ತಾರೆ ಕಿರಿಕೀರ್ತಿ ಅವರು. ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಫಾಲೋವರ್ಸ್ ಜಾಸ್ತಿ ಇದಾರೆ ಅಂತ ಅನ್ಬಿಟ್ಟು ಪ್ರತಾಪ್ ಗ್ರೂಪ್ ಹೋಗಿದಾರ. ಪ್ರತಾಪ್ ಅವ್ರ ಜೊತೆ ಏನಕ್ಕೆ ಇರ್ಬೋದು ಅಂದ್ರೆ ಮೋಸ್ಟ್ಲಿ ಒಂದೊಂದ್ಸಲ ಪ್ರತಾಪ್ ಸಂಗೀತ ಅವ್ರ ಕಣ್ಣಿಗೆ ತುಂಬಾ ಕೆಟ್ಟ ಕಾಣಿಸ್ತಾರೆ. ಬಟ್ ಏನೋ ಗೊತ್ತಿಲ್ಲ, ಅವ್ರು ಯಾರ ಜೊತೆನೂ ಇದ್ರು ಕಂಪ್ಲೀಟ್ ಆಗಿ ಆ ಪರ್ಸನ್ ಜೊತೆ ಇರಲ್ಲ. ಚೇಂಜಸ್ ಜಾಸ್ತಿ ಅವ್ರದ್ದು. ಓಕೆ, ಗ್ರೂಪ್ ಬಗ್ಗೆ ಏನ್ ಹೇಳ್ತೀರಾ? ಗ್ರೂಪಿಸಂ ಈಗ ಟೋಟಲ್ 6 ಜನ ಇದ್ದಾರೆ. ಇಬ್ಬಿಬ್ರು ಎಲ್ಲ ಫಿಕ್ಸ್ ಆಗ್ಬಿಟ್ಟಿದ್ದಾರೆ. ಇವಾಗ ಮಿಕ್ಕಿರೋ ಡೇಸ್ ಅಲ್ಲಿ ಕಮ್ಮಿ ಜನ ಆದ್ಮೇಲೆ ಟೈಮ್ ಕಳೆಯಕ್ಕೆ ಎಲ್ಲೂ ಇರಲ್ಲ, ಒಬ್ಬೊಬ್ಬರೇ ಅಂತೂ ಇರಕ್ಕಾಗಲ್ಲ. ಹಾಗಾಗಿ ಇಬ್ಬಿಬ್ರೆ ಗ್ರೂಪ್ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ವಿನಯ್ ಅವರು ಸ್ಟಾರ್ಟಿಂಗ್ ಇಂದ ಮಾಡ್ಕೊಂಡಿರೋ ಗೇಮ್ ಪ್ಲಾನೇ ಅವ್ರಿಗೆ ವರ್ಕೌಟ್ ಆಗಿದೆ. ಅವ್ರ ಜೊತೆ ಇರೋರು ಎಲ್ಲರೂ ಆಚೆ ಹೋಗಿದ್ದಾರೆ. ಕೊನೆಗೆ ಅವರೇ ಇವಾಗ ಫೈನಲಿಸ್ಟ್ ಇದ್ದಾರೆ. ಸೊ ಗ್ರೂಪಿಸಮ್ ಮಾಡಿದ್ರು ವಿನಯ್ ತುಂಬಾ ಬುದ್ಧಿ ಯೂಸ್ ಮಾಡಿ ಗ್ರೂಪಿಸಮ್ ಮಾಡಿದ್ದಾರೆ. ಬಟ್ ಈ ಕಡೆ ಇವರು ಫ್ರೆಂಡ್ಶಿಪ್ ಅಂತ ಮಾಡಿದ್ರು, ಬಟ್ ಅದು ವರ್ಕೌಟ್ ಆಗಲಿಲ್ಲ. ಓಕೆ, ಈಗ ಫೈನಲ್ ಆಗಿ ಯಾರು ಗೆಲ್ಬೇಕು? ಕಾರ್ತಿಕ್ ಅವ್ರು ಗೆಲ್ಬೇಕು. ಅದು ಬಿಟ್ರೆ ಸೆಕೆಂಡ್ ಕಾರ್ತಿಕ್ ಅಂಡ್ ಸಂಗೀತ ಅನ್ಸುತ್ತೆ. ಓಕೆ, ಅಂದ್ರೆ ನಿಮ್ಗೆ ಪರ್ಸನಲ್ ಆಗಿ ಯಾರು ಅಂದ್ರೆ 3 ಜನನೂ ಗೆಲ್ಬೇಕು ಅಂತಾನೆ ಇದ್ದಾರೆ. ನಿಮ್ಗೆ ಪರ್ಸನಲ್ ಆಗಿ ಯಾರು ಆಟ ಇಷ್ಟ ಆಗ್ತಾ ಇದೆ ಬಿಗ್ ಬಾಸ್ ಅಲ್ಲಿ? ಅಂದ್ರೆ ಒಂದೊಂದು ಪರ್ಸ್ಪೆಕ್ಟಿವ್ ಅಲ್ಲಿ 3 ಜನ ಆಡ್ತಿರೋದು ಕೆಲವು ಸಿಚುವೇಶನ್ಸ್ ಅಲ್ಲಿ ಕರೆಕ್ಟ್ ಆಗಿ ಆಡ್ತಾರೆ. ರಿಯಾಕ್ಟ್ ಆಗೋ ರೀತಿ ಆಗಿರ್ಲಿ, ಪ್ರತಿಯೊಂದು ಕರೆಕ್ಟ್ ಇರುತ್ತೆ. ಕೆಲವು ಟೈಮಲ್ಲಿ ಒಬ್ಬೊಬ್ರದ್ದು ಒಂದೊಂದ್ಸರಿ ಇಷ್ಟ ಆಗೋದ್ರಿಂದ ಯಾರು ಸ್ಪೆಸಿಫಿಕ್ ಆಗಿಲ್ಲ. 3 ಜನದಲ್ಲಿ ಯಾರು. ಓಕೆ, ಈಗ ಸಂಗೀತ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ಸಂಗೀತ ಅದೇ ಕೆಲವು ಸರಿ ರಾಂಗ್ ಡಿಸಿಷನ್ಸ್ ತಗೊಂಡಿದ್ದಾರೆ. ಎಲ್ಲೋ ಒಂದ್ ಕಡೆ ಅವ್ರ ರೈಟ್ ಡಿಸಿಷನ್ ಅಂತ ಅನ್ಕೊಂಡು ರಾಂಗ್ ಡಿಸಿಷನ್ ತಗೊಂಡಿರೋದುಂಟು. ಬಟ್ ಅದನ್ನ ಕರೆಕ್ಟ್ ಮಾಡ್ಕೊಂಡು ಕಾರ್ತಿಕ್ ಜೊತೆ ಫ್ರೆಂಡ್ಶಿಪ್ ನ ಸರಿ ಮಾಡ್ಕೊಂಡ್ರೆ ಎಲ್ಲೋ ಒಂದ್ ಕಡೆ ಒಳ್ಳೆ ನಿರ್ಧಾರ ತಗೋತಾ ಇದ್ದಾರೆ ಅಂತ ಅನ್ಸುತ್ತೆ. ಓಕೆ, ಅಂದ್ರೆ ಈಗ ಕಾರ್ತಿಕ್ ಹೇಳಿದ್ರಿ ನೀವು ಆಡ್ತಿದ್ದಾರೆ ಅಂತ ಅನ್ಬಿಟ್ಟು, ಒಂದು ಸ್ಟ್ರಾಂಗ್ ಕಂಟೆಸ್ಟೆಂಟ್ ಗೆ 6th ಪ್ಲೇಸ್ ಕೊಡೋದು ಎಷ್ಟು ಸರಿ? ಇಲ್ಲ, ನನ್ನ ಪ್ರಕಾರ ನೆನ್ನೆ ನಡೆದಂತ ಅಂದ್ರೆ ಆ ಜಾಗ ಕೊಟ್ಟಿದ್ರಲ್ಲಿ ಯಾರು ಕರೆಕ್ಟ್ ಆಗಿ ಕೊಟ್ಟು ಅಂತ ಅನ್ಸಿಲ್ಲ. ಎಲ್ಲ ಅವ್ರ ಪರ್ಸನಲ್ ಗ್ರಡ್ಜ್ ನ ಇಟ್ಕೊಂಡೆ ಅಲ್ಲಿ. ಸೊ ಅಲ್ಲಿ ಕರೆಕ್ಟ್ ಆಗಿ ಯಾರು ಲೈಕ್ ಹೊರಗಡೆಯಿಂದ ನಡೀತಿರೋದು ಅವ್ರಿಗೆ ಗೊತ್ತಿಲ್ಲದೆ ಇರ್ಬೋದು, ಬಟ್ ಯಾರು ಕರೆಕ್ಟ್ ಆಗಿ ಕೊಟ್ಟಿಲ್ಲ. ಈಗ ಡ್ರೋನ್ ಪ್ರತಾಪ್ ಅವರು ವಿನಯ್ಗೆ 6th ಪ್ಲೇಸ್ ಕೊಟ್ರು. ಯಾಕಂತಂದ್ರೆ ಹೇಳ್ಬೇಕು ಅಂದ್ರೆ ಫ್ರಮ್ ಸ್ಟಾರ್ಟಿಂಗ್ ಇಂದನೂ ವಿನಯ್ ಸಖತ್ತಾಗಿ ಆಡ್ಕೊಂಡ್ ಬಂದಿದ್ದಾರೆ. ಈಗ ನಾವು ನೋಡಿರೋ ಪ್ರಕಾರ ಹೇಳ್ಬೇಕು ಅಂದ್ರೆ 6th ಪ್ಲೇಸ್ಗೆ ಅವರು ಅರ್ಹರ ಅಂತ ಇಲ್ಲ, ಅರ್ಹರಿಲ್ಲ. ಅಂದ್ರೆ ಪ್ರತಾಪ್ಗಿಂತ ನಾನ್ ನೋಡಿರೋ ಬಿಗ್ ಬಾಸ್ ಅಂದ್ರೆ ನಾನ್ ನೋಡೋದು ಕೆಲವೊಂದ್ಸರಿ, ಬಟ್ ನೋಡಿರೋ ಬಿಗ್ ಬಾಸ್ ಅಲ್ಲಿ ಪ್ರತಾಪ್ಗಿಂತ ಒಂದ್ ಕೈ ವಿನಯೇ ಮೇಲಿದ್ದಾರೆ ಅಂತ ನನ್ಗನ್ಸುತ್ತೆ. ಲೈಕ್ ಆಟ ಆಡಿರೋ ರೀತಿ ಆಗಿರ್ಬೋದು. ಪ್ರತಾಪ್ ಅವ್ರಿಗೆ ವೋಟಿಂಗ್ ಜಾಸ್ತಿ ಇರ್ಬೋದು, ಜೊತೆಗೆ ಒಳ್ಳೆಯವ್ರೇನೆ, ಬಟ್ ವೋಟಿಂಗ್ ಜಾಸ್ತಿ ಇರ್ಬೋದು, ಜನ ಬೆಂಬಲ ಜಾಸ್ತಿ ಇರ್ಬೋದು. ಬಟ್ ವಿನಯ್ ಅವ್ರು ಆಡಿರೋ ಗೇಮ್ ಸ್ಟ್ರಾಟಜಿ ಪ್ರತಾಪ್ ಅವ್ರು ಅಷ್ಟು ಯೂಸ್ ಮಾಡ್ಕೊಂಡಿಲ್ಲ, ಅಷ್ಟು ಚೆನ್ನಾಗಿ ಆಟ ಆಡಿಲ್ಲ, ಪ್ಲಾಟ್ಫಾರ್ಮ್ನ ಚೆನ್ನಾಗಿ ಯೂಸ್ ಮಾಡ್ಕೊಂಡಿಲ್ಲ ಅಂತ. ಓಕೆ, ಈಗ ನಾವು ನಿನ್ನೆ ಹೇಳ್ತಾರೆ ಅಂದ್ರೆ ವಿನಯ್ಗೂ ಫೈನಲ್ಗೆ ಬರೋದಕ್ಕೆ ಅರ್ಹರಲ್ಲ ಅಂತ ಅನ್ಬಿಟ್ಟು ಹೇಳ್ತಿದ್ರು. ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಇಲ್ಲ, ಆ ಥರ ಏನಿಲ್ಲ. ಅಲ್ಲಿ ಹಂಗ್ ನೋಡಕ್ ಹೋದ್ರೆ 6 ಜನ ಡಿಸರ್ವಿಂಗ್ ಇದ್ದಾರೆ. ಯಾಕಂದ್ರೆ ಜನಗಳು ವೋಟ್ ಮಾಡಿ ಗೆಲ್ಸಿ ಅವ್ರನ್ನ ಅಷ್ಟು ದಿನ ಅಲ್ಲಿ ಇಟ್ಟಿದ್ದಾರೆ ಅಂದ್ರೆ ಯಾರು ಮೂರ್ಖರಲ್ಲ ಜನ. ಸೊ ನನ್ನ ಪ್ರಕಾರ ಅಲ್ಲಿರೋ ಪ್ರತಿಯೊಂದು 6 ಜನನು ಅವ್ರವ್ರ ಇಂಡಿವಿಜುವಲ್ ಗೇಮ್ ಅಲ್ಲಿ ಚೆನ್ನಾಗಿ ಆಡಿದ್ದಾರೆ, ಅದಕ್ಕೆ ಜನ ವೋಟ್ ಮಾಡಿ ಅವ್ರನ್ನ ಅಲ್ಲಿ ಇರ್ತಾರೆ. ಈಗ ಟೀಮ್ ಬಗ್ಗೆ ಏನ್ ಹೇಳ್ತೀರಾ? ಇರೋದೇ 6 ಜನ, ಅದ್ರಲ್ಲಿ ಇಬ್ಬಿರು ಇದಾಗ್ಬಿಟ್ಟಿದ್ದಾರೆ. ಈಗ ಇರೋದೇ 1 ವೀಕ್, 6 ಜನನು ಚೆನ್ನಾಗಿದ್ರೆ ಚೆನ್ನಾಗಿರ್ತಾ ಇತ್ತು. ನಾನು ಇಷ್ಟು ದಿನ ನೋಡಿರೋ ಬಿಗ್ ಬಾಸ್ ಸೀಸನ್ಸ್ ಅಲ್ಲಿ ನಾನು ಯಾವತ್ತೂ ಈ ತರ ಇಬ್ಬಿಬ್ರೆ ಲಾಸ್ಟ್ ವೀಕ್ ಅಲ್ಲಿ ಈ ತರ ಜಗಳ ಆಡ್ಕೊಂಡು ಕಿತ್ತಾಡ್ಕೊಂಡಿರೋದು ನೋಡೇ ಇಲ್ಲ. ದಿಸ್ ಇಸ್ ದ ಫಸ್ಟ್ ಟೈಮ್ ವಿಚ್ ಐ ಆಮ್ ಸೀಯಿಂಗ್ ಇಟ್. ಎಲ್ಲೋ ಒಂದ್ ಕಡೆ ತಪ್ಪು ಅನ್ಸುತ್ತೆ. ಯಾಕಂದ್ರೆ ಇಷ್ಟು ದಿನ ಏನೇ ನಡೆದಿರ್ಲಿ, ಅವ್ರ ಮನಸ್ತಾಪ ಏನೇ ಇದ್ರು
ಈ ಲಾಸ್ಟ್ ವೀಕ್ ಅಟ್ಲೀಸ್ಟ್ ಅವ್ರೆಲ್ಲರೂ ಆ ಮನಸ್ತಾಪನ ಸರಿ ಮಾಡ್ಕೊಂಡು ಎಲ್ಲರೂ ಒಂದಾಗಿರಕ್ಕೆ ಟ್ರೈ ಮಾಡಬೇಕಿತ್ತು. ಎಲ್ಲ ಒಂದ್ ಕಡೆ ಇಬ್ಬಿಬ್ರು ಇರೋದು ನನಗೂ ಏನೋ ಅಷ್ಟು ಇಷ್ಟ ಆಗಿದೆ. ಓಕೆ, ಓವರ್ ಆಲ್ ಆಗಿ ಯಾರು ಗೆಲ್ಬೇಕು ಅಂದ್ರೆ ಅದೇ 3 ಮೆಂಬರ್ಸ್ ಹೇಳ್ತೀರಾ? 3 ಮೆಂಬರ್ಸ್ ಅಲ್ಲಿ ಒಬ್ರು, ಬಟ್ ನನ್ನ ಪ್ರಕಾರ ಸಂಗೀತನೇ ಗೆಲ್ಬೋದು ಅಂತ ಅನ್ಸುತ್ತೆ. ಓಕೆ, ಟಾಪ್ 2 ಕಾರ್ತಿಕ್ ಅಂಡ್ ಸಂಗೀತ.